ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಗುಡಿ ಎಷ್ಟೇ ಅಂದವಾಗಿದ್ರು, ಮನೆ ಎಷ್ಟು ವಿಶಾಲವಾಗಿದ್ರು, ದೇವಸ್ಥಾನದಲ್ಲಿ ದೇವರು, ಮನೆಯಲ್ಲಿ ಅಮ್ಮ ಇಲ್ಲಂದ್ರೆ ಎರಡು ವ್ಯರ್ಥನೆ. ಒಂದು ಹೆಣ್ಣು ನೆಮ್ಮದಿಯಾಗಿರೋದು ಯಾವಾಗಂದ್ರೆ ಎಲ್ಲ ನೋವನ್ನು ಹಂಚಿಕೊಳ್ಳುವ ಜೊತೆಗಾರ ಸಿಕ್ಕಾಗ ಮಾತ್ರ. ಭಕ್ತಿ ಇಲ್ಲದ ಗುಡಿಗೆ ಎಷ್ಟು ಸುತ್ತು ಹಾಕಿದ್ರೇನು, ತಾನು ಮಾಡಿದ ಪಾಪ ಕರ್ಮಗಳು ತೊಳೆಯುವುದೇನು. ತಂದೆ ತಾಯಿಗೆ ಕೈ ಮುಗಿಯದವರು ದೂರದ ದೇವರಿಗೆ ಎಷ್ಟು ಸಲ ಕೈ ಮುಗಿದ್ರೇನು. ಸಾಮಾನ್ಯವಾಗಿ ನಾನು ಯಾರನ್ನು ನಿರ್ಲಕ್ಷ್ಯ ಮಾಡಲ್ಲ. ಅವ್ರು ಶುರು ಮಾಡ್ತಾರೆ, ನಾನು ಮುಂದುವರಿಸ್ತೀನಿ. ನಂಬಿಕೆ ಉಳಿಸಿಕೊಂಡರೆ ಬೆಟ್ಟದಷ್ಟು ಕಾಳಜಿ ಮಾಡ್ತೀನಿ. ಆದರೆ ಒಮ್ಮೆ ಅದಕ್ಕೆ ಪೆಟ್ಟು ಬಿದ್ದರೆ ಮತ್ತೆಂದು ತಿರುಗಿ ಕೂಡ ನೋಡೋದಿಲ್ಲ. ಯಾರ ಜೊತೆಗೂ ಯಾವತ್ತೂ ಕೂಡ ಅತಿಯಾದ ಬಾಂಧವ್ಯವನ್ನ ಇಟ್ಕೋಬೇಡಿ. ಯಾಕಂದ್ರೆ ಆ ಅತಿಯಾದ ಬಾಂಧವ್ಯ ಅತಿಯಾದ ನಿರೀಕ್ಷೆಗಳನ್ನು ತಂದೊಡ್ಡಿ ಆ ನಿರೀಕ್ಷೆಗಳು ಸುಳ್ಳಾದಾಗ ನೋವಿನಿಂದ ಬಳಲುವಂತೆ ಮಾಡ್ತದೆ. ಜೀವನದಲ್ಲಿ ಒಳ್ಳೆಯವರು ಸಂತೋಷ ಕೊಡ್ತಾರೆ, ಕೆಟ್ಟವರು ಅನುಭವ ನೀಡ್ತಾರೆ, ದುಷ್ಟರು ಪಾಠ ಕಲಿಸ್ತಾರೆ, ಉತ್ತಮರಾದವರು ಸವಿನೆನಪು ನೀಡ್ತಾರೆ. ಆದ್ದರಿಂದ ನಾವು ಎಂತಹ ಜನರನ್ನ ದೂಷಿಸಬಾರ್ದು. ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠ ಕಲಿಬಹುದು. ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಮುಖ್ಯ, ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾನೇ ಮುಖ್ಯ. ಅತಿ ನಿಯತ್ತಾಗಿದ್ರೆ ಜಗತ್ತು ನಾಯಿಗಿಂತ ಕೀಳಾಗಿ ಕಾಣ್ತದೆ. ಸಮಯ ಇದ್ದಾಗ ಮಾತಾಡೋರ್ಗಿಂತ ಸಮಯ ಕೊಟ್ಟು ಮಾತಾಡೋರನ್ನ ನಂಬಿ. ಯಾಕಂದ್ರೆ ಅಲ್ಲಿ ನಿಜವಾದ ಪ್ರೀತಿ, ಸ್ನೇಹ, ಕಾಳಜಿ ಇರುತ್ತೆ. ನಿಮಗೆ ಅಂತ ಹೃದಯದಲ್ಲಿ ಒಂದು ಸ್ಥಾನ ಇರುತ್ತೆ. ಏನಾದ್ರೂ ಮಾತಾಡೋಕ್ಕೂ ಮುಂಚೆ ಯೋಚಿಸಿ ಮಾತಾಡಿ. ಯಾಕಂದ್ರೆ ನಾವು ಮಾತಾಡಿದ ಮಾತು ನಾವು ಮರೆತರೂ ಕೂಡ ನಮ್ಮ ಮಾತು ಕೇಳಿಸಿಕೊಂಡ ಕಿವಿಗಳು ಮರೆಯೋದಿಲ್ಲ. ಒಂಟಿಯಾಗಿರಬೇಕು ಎನ್ನುವರು ಅಹಂಕಾರಿಗಳಲ್ಲ. ಜೀವನದಲ್ಲಿ ಪ್ರತಿ ಸಂಬಂಧಕ್ಕೆ ಪ್ರತಿಯೊಬ್ಬರಿಗೂ ಅರ್ಹತೆ ಮೀರಿ ಪ್ರೇಮ, ಪ್ರೀತಿ, ಗೌರವ ಕೊಟ್ಟು ತಮ್ಮ ಸಂತೋಷವನ್ನ ಕಳೆದುಕೊಂಡವರು. ಸತ್ತ ಮೇಲೆ ಇಡುವ ಬೆಂಕಿ ಈ ದೇಹವನ್ನು ಎಷ್ಟು ಸುಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಜೀವಂತವಿರುವಾಗ ಈ ಮನಸ್ಸಿಗೆ ನಂಬಿದವರು ಇಡುವ ಕೊಳ್ಳಿಯ ಕಾವು ಇದೆಯಲ್ಲ, ಅದು ಜೀವಂತವಾಗಿ ನೋವಿನಲ್ಲಿ ಬೇಯುವಂತೆ ಮಾಡುತ್ತೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.